ರೈತರ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ರೆ ಸಿದ್ದರಾಮಯ್ಯ ಅವರು ಇದ್ರು ಸತ್ತಂಗೆ ಅಂತ ಹೇಳಿ ಮಾತನಾಡ್ತಾರೆ. ಅಶೋಕ ಅವ್ರ ಪಾಪ ಏನು ಗೊತ್ತಿಲ್ಲ, ಅವ್ನಿಗೆ ಏನೋ RSS ನವ್ರು ಹೇಳ್ಕೊಟ್ಟದು ಮಾತಾಡ್ತಾರೆ. ವಿಪಕ್ಷ ನಾಯಕ ಸರ್ ಅವರು ವಿಪಕ್ಷ ನಾಯಕ ಇರ್ಬೋದಪ್ಪ, RSS ನವ್ರು ಹೇಳ್ಕೊಟ್ಟದ್ ಮಾತಾಡೋದು, ಅವರೇ ಹೇಳ್ಕೊಡೋದು ದಿನ ಪ್ರತಿ ದಿನ ಹಿಂಗೆ ಮಾತಾಡಬೇಕು ಅಂತ ಬರ್ಕೊಡ್ತಾರೆ. ನನ್ಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಿಯಪ್ಪ. ಹೇಳ್ತಿರೋದು ರೈತರ ಸಮಸ್ಯೆನ ಸಿದ್ದರಾಮಯ್ಯನವರು ಏನು ನೋಡ್ತಾ ಇಲ್ಲ, ರೈತರ ಸಮಸ್ಯೆ ಕಡೆ ಅವ್ರಿಗೆ ರೈತ ಸಮಸ್ಯೆಗಳೇ ಗೊತ್ತಿಲ್ಲ ಅವನಿಗೆ. ಅವ್ರ ರೈತನಲ್ಲ, ಅವನು ಕಾರ್ಪೊರೇಟ್ ಬೆಂಗಳೂರು ಸಿಟಿನವನು. ರಾಜಕಾರಣಕ್ಕೋಸ್ಕರ ಆರೋಪ ಮಾಡ್ತಾ ಇದ್ದಾರೆ. ಅದನ್ನ RSS ನವ್ರು ಹೇಳ್ಕೊಟ್ಟ ರೀತಿ ಮಾತಾಡ್ತಾ ಇದ್ದಾರೆ. ಗೃಹ ಪ್ರವೇಶ ಇನ್ನ ಡಿಸೆಂಬರ್ ಮಾಡ್ತೀವಿ, ಇನ್ನೂ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ. ನಾನು ಈಗ ಇಲ್ಲಿ ಮನೆ ಕಂಪ್ಲೀಟ್ ಆದ್ಮೇಲೆ, ಗೃಹ ಪ್ರವೇಶ ಆದ್ಮೇಲೆ ಅಲ್ಲಿಗೆ ಶಿಫ್ಟ್ ಆಗೋದು. ಮತ್ತೆ ಇನ್ನೆಲ್ಲಿ ಶಿಫ್ಟ್ ಆಗೋದು? ಇದು ಮರುಸ್ವಾಮಿ ಮನೆ, ಇದು ಮರುಸ್ವಾಮಿ ಮನೆ. ಕೇಳಪ್ಪ, ಇಲ್ಲಿ ಇದು ಮರುಸ್ವಾಮಿ ಮನೆ. ಜನ ನೋಡೋದಿಲ್ಲ ಅಂತ ನಾನು ನೀವು ಖಾಲಿ ಇಟ್ರಿ ಇಲ್ಲೇ ಜನ ನೋಡ್ತೀನಿ. ನೀನು ಹೇಳ್ತಾ ಇದ್ದೀನಿ ಗೊತ್ತಾ ನಿಂಗೆ? ಓಲಿ ಮರುಸ್ವಾಮಿ ಮನೆ ಅಂತ ಗೊತ್ತಾ ನಿಂಗೆ? ನನಗೆ ಊಟ ಹಾಕೋನು ಅವನೇ ಅನ್ನದಾತ. ನನಗೆ ನಾನ್ ಬಂದ್ರೆ, ನನ್ನ ಸ್ನೇಹಿತರು ಬಂದ್ರೆ, ನನ್ನ ಮಗ ಬಂದ್ರೆ ಎಲ್ಲರೂ ಊಟ ಹಾಕೋನು ಅವನೇ. ಈಗ ಹೊಸ ಮನೇಲಿ ನಾವ್ ಬಿಸಿಲ್ ನಿಲ್ಲಂಗ್ ಮಾಡಿಸ್ಬೇಡಿ, ನಮಗೂ ಸಪರೇಟ್ ವ್ಯವಸ್ಥೆ ಮಾಡಿಸ್. ಹೊಸ ಮನೇಲಿ ನಾವ್ ಹಿಂಗೆಲ್ಲ ಬಿಸಿಲ್ ನಿಲ್ಲಂಗ್ ಮಾಡೋದ್ ಬೇಡ, ನೀವು ನಿಲ್ಲೋದ್ ಬೇಡ, ನಾವು ನಿಲ್ಲೋದ್ ಬೇಡ. ಇಲ್ಲಿ ನಮ್ಗೊಂದು ಮೀಡಿಯಾದವ್ರಿಗೆ ಒಂದು ಸಪರೇಟ್ ವ್ಯವಸ್ಥೆ ಮಾಡಿಸ್ಕೊಡಿ ಅಂತ. ಕೆಳಗಡೆ ಒಂದು ಸೆಲ್ಲರ್ ಮಾಡಿಸಿದೀನಿ. ನೀವ್ ಅಲ್ಲಿಗೆ ಬರಲ್ವಲ್ಲ? ಬರ್ತೀನಿ ನಿಮ್ಗೋಸ್ಕರ. ನೀವು ಪರ್ಮನೆಂಟ್ ರಾಜಕಾರಣದಲ್ಲಿ ಇರ್ತೀವಿ, ನಾವು ಪರ್ಮನೆಂಟ್ ನಿಮ್ ಹತ್ರ ಬರಲೇಬೇಕು. ನೀವು ರಾಜಕೀಯ ನಿವೃತ್ತಿ ಆದ್ರೂ ನಿಮ್ ಹತ್ರ ಬರಲೇಬೇಕು. ನಾವು ಹಂಗಾಗಿ ಪರ್ಮನೆಂಟ್ ಮಾಡಿಸ್ಬಿಡಿ. ಮಾಡಿಸ್ತಾ ಇಲ್ಲ, ಹೇಳ್ತಾ ಇರೋದು ಚುನಾವಣಾ ನಿವೃತ್ತಿ ನೆರಳಿರ್ಲಿ ನಮಗೆ ಅಂತ. ಕೆಳಗಡೆ ನೆರಳಿದೆ, ಎಲ್ಲಾರಲ್ಲಿ ನೆರಳಿದೆ. ಅಲ್ಲಿಗೆ ಲಿಫ್ಟ್ ಐತೆ, ಲಿಫ್ಟ್ ಇದೆ. ಮೇಲಕ್ಕೆ ಬರ್ಬೋದು, ಕೆಳಕ್ಕೆ ಬರ್ಬೋದು, ಮುಕ್ತವಾಗಿ ಬರ್ಬೋದು. ಬಹಳ ಜೋರಾಗಿ ಮಾಡ್ತಿದ್ದೀರಾ ಸರ್ ಗೃಹ ಪ್ರವೇಶ? ಗೃಹ ಪ್ರವೇಶ ಜೋರಾಗಿ ಮಾಡ್ತಿದ್ದೀರಿ ಎಲ್ಲರೂ ಕರೆದು? ಮನೆಯವರು ಅಷ್ಟೇ ಪೂಜೆ ಮಾಡೋದು, ಮುಗೀತು. ಎಲ್ಲ ಕರೆಯೋದೇ ಇಲ್ಲ. ನೀವು ಬಂದ್ರು ಬೇಡ ಅಂದ್ಬಿಟ್ಟು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.